ಮುದ್ದುರಾಮ ಮಂಜರಿಯ ಅಧ್ಯಯನ, ಸಾರರೂಪದ ಅಧ್ಯಯನ. ಇಂದು ನಾವು ಆ 12ನೆಯ ಪ್ರಕರಣ, ಬದುಕ ಬಿಡು ನೀ ಬದುಕು, ಬದುಕ ಬಿಡು ನೀ ಬದುಕು. ಅಲ್ಲೇ ಒಂದು 657ನೆಯ ಚೌಪದಿ. ಇದು ಬೇಕು ಇನ್ನಷ್ಟು, ಅದು ಬೇಕು ಮತ್ತಷ್ಟು, ಎಷ್ಟೆಷ್ಟನೋ ಮನಸ್ಸು ಬೇಡುವುದು ಸತತ. ಸಾಕು ಎಂದರೆಗಳಿಗೆ ಇದ್ದರಲ್ಲವೇ ಶಾಂತಿ, ಸಾಕು ಬೇಕಿಗೆ ಮದ್ದೋ ಮುದ್ದು ರಮ. ಬೇಕು 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 ಅಂತ ಹಪಾಪಿತನ, ಆ ಹಪಾಪಿತನ ಸರಿಯಲ್ಲ. ಶಾಂತಿ ಸಮಾಧಾನ ಬೇಕೋ, ಹಾಗಾದರೆ ಸಾಕು ಸಾಕು ಅನ್ನಿರಿ ಅಂತ ಹೇಳ್ತದೆ. ಇಷ್ಟೇ, ಅದಕ್ಕೆ ಸಾಕಿಗೆ ಆ ಭಾವನೆಯನ್ನು ತಂದುಕೊಡ್ಲಿಕ್ಕೆ ಏನಾದರೂ ಔಷಧವನ್ನು ಕಂಡು ಹಿಡಿದು ಕೊಡಬೇಕು ಅಂತ ಮುದ್ದು ರಾಮ ಇಲ್ಲಿ ಹೇಳ್ತಾ ಇದ್ದಾನೆ. ಆಮೇಲೆ ಮುಂದಿನ ಪದ್ಯ ಒಂದು ಅದ್ಭುತವಾದಂಥ ಶಬ್ದ ಪ್ರಯೋಗಗಳ ಒಂದು 3 ಚೌಪದಿಗಳಿವೆ. ಇಲ್ಲಿ ಶಬ್ದ ಪ್ರಯೋಗ, ಒಂದೇ ಶಬ್ದದಿಂದ ಎಷ್ಟೊಂದು ಶಬ್ದಗಳನ್ನು ಉಪಯೋಗಿಸಿ ಆ ಶಬ್ದಗಳಿಂದ ಅದ್ಭುತವಾದಂಥ ಉಪದೇಶವನ್ನು ಮುದ್ದುರಾಮ ಮಾಡ್ತಾನೆ. ನಾನು 1 ಸರಿ 2 ಸರಿ ಓದ್ತೇನೆ ಇವನ್ನ, ಯಾಕೆಂಬುದನ್ನು ಕೊನೆಗೆ ಹೇಳ್ತೇನೆ. ಬದ್ಧತೆಗೆ ಬಗ್ಗುತ್ತಿರು, ಭಿನ್ನಹಕ್ಕೆ ಬಾಗುತ್ತಿರು, ಬಯಸದಿರು ಬೆಲೆಯಿರದ ಬಿರುದು ಬಾವಲಿಯ. ಬೆದರದಿರು ಬೆವರದಿರು ಬಿಸುಡು ಬೂಟಾಟಿಕೆಯ, ಬೀಗದಿರು ಬಳುಕದಿರು ಮುದ್ದು ರಾಮ. ಬ ಬ ಅಕ್ಷರದ ಅದ್ಭುತವಾದಂಥ ಪ್ರಯೋಗ ಎಷ್ಟು ಚಂದದ ನೋಡ್ರಿ. ಏನು ಮಾಡಬೇಕು ನೀನು? ಇನ್ನೊಮ್ಮೆ ಓದ್ತೇನೆ. ಬದ್ಧತೆಗೆ ಬಗ್ಗುತ್ತಿರು, ಶಿಸ್ತು ಸಂಯಮ. ಭಿನ್ನಹಕ್ಕೆ ಬಾಗುತ್ತಿರು, ಯಾರಾದರೂ ನೀವು ವಿನಂತಿ ಮಾಡ್ಕೋತಾರ ಅವರಿಗೆ ಆಯಿತು ಆಯಿತು ಅಂತ ಹೇಳಬೇಕು. ಬಯಸದಿರು ಬೆಲೆ ಇರದ ಬಿರುದು ಬಾವಲಿಯ. ಬೆದರದಿರು, ಹೆದರಬೇಡ. ಬೆವರದಿರು, ಹೆದರ್ಕೊಂಡು ಬೆವರಿಸ್ಬೇಡ. ಬಿಸುಡು ಬೂಟಾಟಿಕೆಯ, ಈ ದಂಬಾಚಾರ ಮಾಡ್ಲಿಕ್ಕೆ ಹೋಗಬೇಡ, ನಾಟಕ ಮಾಡ್ಲಿಕ್ಕೆ ಹೋಗಬೇಡ. ಬೀಗದಿರು ಬಳುಕದಿರು ಮುದ್ದು ರಾಮ. ಅದ್ಭುತವಾದ ಶಬ್ದ ಪ್ರಯೋಗದ ಚೌಪದಿ. ಅದೇ ರೀತಿ ನೋಡ್ರಿ, ಅದು ನೆಕ್ಸ್ಟ್ ಇದೆ 662. ಕನವರಿಸಿ ಕದಲದಿರು, ಕನಲಿಸುತ್ತ ಕೆರಳದಿರು, ಕದಡದಿರು ಕಲಕದಿರು ಕಡುದುಗುಡದಿಂದ. ಕೆಣಕದಿರು ಕೆಡಿಸದಿರು, ಕೊಂಕದಿರು ಕೊಲ್ಲದಿರು, ಕುದಿಯದಿರು ಕೊಬ್ಬಿಂದ ಮುದ್ದು ರಾಮ. ಕ ಶಬ್ದದಿಂದ ಯಾವ ರೀತಿ ಪ್ರಯೋಜನ ಮಾಡಿ ಏನೇನು ಮಾಡಬಾರ್ದು, ನೀನು ಏನೇನು ಮಾಡಬಾರ್ದು ಅಂತ ಹೇಳೋದು. ಕನವರಿಸಿ ಕದಲದಿರು, ಕನಲಿಸುತ್ತ ಕೆರಳದಿರು, ಕದಡದಿರು ಕಲಕದಿರು ಕಡುದುಗುಡದಿಂದ. ಕೆಣಕದಿರು ಕೆಡಿಸದಿರು, ಕೊಂಕದಿರು ಕೊಲ್ಲದಿರು, ಯಾವನು ಮಾಡಬಾರ್ದು ನೀನು. ಕುದಿಯದಿರು ಕೊಬ್ಬಿಂದ ಮುದ್ದು ರಾಮ. ಅದ್ಭುತ ಅಲ್ಲ ಶಬ್ದ ಪ್ರಯೋಗ, ಭಾಳ ಅದ್ಭುತ. ಇನ್ನೊಂದು ಅದ ರೀ ಕ ಶಬ್ದದ್ದು 664. ಕಚ್ಚಾಡಿ ಕುದಿಯದಿರು, ಕಿರಿಚಾಡಿ ಕುಸಿಯದಿರು, ಜಗಳಾಡಬಾರ್ದು. ಕಿಚ್ಚಿಂದ ಕಲ್ಲೆಸದು ಕೆರೆಯ ಕಲಕದಿರು, ಹಟ್ಟಿ ಕಿಚ್ಚು ಪಡಬಾರ್ದು. ಕೊಚ್ಚದಿರು ಕಲಿತನವ. ಈ ಶಣ ವೀರ ಶೂರ ಧೀರ ಇರ್ಬೋದು, ಆದರೆ ಅದನ್ನು ಹೇಳ್ಕೊತ ತಿರುಗಾಡಬೇಡ. ಕಾರುಣ್ಯ ಕಲಿಯುತ್ತಿರು, ಆಹಾ ಕಾರುಣ್ಯ ಕಲಿಯುತ್ತಿರು, ಕೆಚ್ಚದೆಯ ಕರೆಯುತ್ತಿರು ಮುದ್ದು ರಾಮ. ಕಚ್ಚಾಡಿ ಕುದಿಯದಿರು, ಕಿರುಚಾಡಿ ಕುಸಿಯದಿರು, ಕಿಚ್ಚಿಂದ ಕಲ್ಲೆಸದು
ಕೆರೆಯ ಕಲಕದಿರು, ಕೊಚ್ಚದಿರು ಕಲಿತನವ ಕಾರುಣ್ಯ ಕಲಿಯುತ್ತಿರು, ಕೆಚ್ಚೆದೆಯ ಕರೆಯುತ್ತಿರೋ ಮುದ್ದು ರಾಮ. ಅದ್ಭುತ ಅಲ್ಲ? ಅದ್ಭುತವಾದ ಈ ಶಬ್ದ ಪ್ರಯೋಗ ನಿಜವಾಗಲೂ ನನಗೆ ಭಾಳ ಚಂದ ಅನಿಸದ. ಇದು ಏನಾಗ್ತದೆ, ಇದರ ಒಂದು ಭಾಳ ಮಹತ್ವ. ಇವತ್ತು ಇವನ ಅರ್ಥ ಮಾಡಿಕೊಂಡು ನಾವು ಇವನು ಓದಬೇಕು, ಪಠಣ ಮಾಡಬೇಕು, ಮನನ ಮಾಡಬೇಕು, ಚಿಂತನೆಯನ್ನು ಮಾಡಬೇಕು. ಇದರಿಂದ ಏನಾಗ್ತದೆ ಅಂದ್ರೆ ನಮ್ಮ ನಡವಳಿ ಅಂತ ಏನಂತೀವಿ ಅದು ಸುಧಾರಿಸ್ತದ, ಒಂದು ಉತ್ತಮವಾದ ವ್ಯಕ್ತಿತ್ವ ನಮಗೆ ಸಿಗುತ್ತದೆ ಅನ್ನೋಂಥದ್ದು ನನ್ನ ಅಭಿಪ್ರಾಯ. ಇನ್ನು ಮುಂದಕ್ಕೆ ಸಾಗೋಣವೇ? ಏನಪ್ಪ ಮುಂದಕ್ಕೆ ಎಷ್ಟು ದೂರ ಹೋಗ್ಬೇಕು ನಾವೀಗ? ಮುಂದಕ್ಕೆ ಇದು ಜೀವನ ಎಷ್ಟು ದಿವಸ ಬದುಕ್ಬೋದು ನೀನು? ಎಷ್ಟು ವರ್ಷ ಬದುಕಿದೆ ಈ ಅವಧಿ ಬದುಕಲ್ಲ. ಹೌದಾ? ಅಲ್ಲಿಗೆ ಹೋಗ್ಬಿಟ್ನೇನೋ ಇದು. ಹೌದು, ಬದುಕಿನ ದಾರಿ 670ಕ್ಕೆ ಮಾಡಬೇಕಾಗಿತ್ತು ನಾನು. ಅದನ್ನು 670 ಮುಂಚೆ ಹೇಳ್ತೇನೆ. ಮಾರ್ಗ ಯಾವುದೇ ಇರಲಿ ಕಲ್ಲು ಮುಳ್ಳಲ್ಲಿ, ಮಾರ್ಗ ಯಾವುದೇ ಇರಲಿ ಇದೆ ಕಲ್ಲು ಮುಳ್ಳಲ್ಲಿ, ಕಂಡಿಲ್ಲ ಈವರೆಗೆ ತೊಡಕಿರದ ದಾರಿ, ಸಾಹಸದಿ ಸಾಗದಿರೆ ಪಯಣ ಸೊಗಸೆಲ್ಲಿದೆಯೋ, ನಗುತ್ತ ನಡೆ ತಲುಪು ಗುರಿ ಮುದ್ದು ರಾಮ. ಬದುಕ ಬಿಡು ನೀ ಬದುಕು. ಈ ಪ್ರಕರಣದ ಶಿರೋನಾಮೆ. ಬದುಕಿಗೆ ಒಂದು ಅವಕಾಶವನ್ನು ಕೊಡು, ಯಾರೋ ಎಲ್ಲರಿಗೂ. ಆಮೇಲೆ ನೀನೂ ಬದುಕು. ಹಂಗಾರೆ ಮಾರ್ಗ ಬೇಕಲ್ಲ, ಒಂದು ಯಾವುದಾದ್ರು ದಾರಿ ಬೇಕಲ್ಲ, ಆ ದಾರಿಗೆ ಹೊಂಟು ಹೋಗ್ತಿ. ಜೀವನದೊಳಗೆ ಎಷ್ಟೊಂದು ಕಷ್ಟ ನಷ್ಟಗಳು ಬರ್ತಾವೆ. ಮಾರ್ಗ ಯಾವುದೇ ಇರಲಿ ಇದೆ ಕಲ್ಲು ಮುಳ್ಳಲ್ಲಿ, ತೊಂದರೆ ತಾಪತ್ರಯಗಳು, ಕಂಡಿಲ್ಲ ಈವರೆಗೆ ತೊಡಕಿರದ ದಾರಿ. ಅಬ್ಬಾ, ಸುಸೂತ್ರವಾದ ಜೀವನವನ್ನು ಯಾರ್ಯಾರೂ ಕಂಡಿಲ್ಲ. ಎಲ್ಲರಿಗೂ ತೊಂದರೆ ತಾಪತ್ರಯಗಳು, ಸುಖ ದುಃಖಗಳದ ಒಂದು ದಾರಿನೇ ಇದು. ಅದಕ್ಕೆ ನೀನು ಸಾಹಸ ಮಾಡು. ಸಾಹಸದಿ ಸಾಗದಿರೆ ಪಯಣ ಸೊಗಸೆಲ್ಲಿಯದೋ. ನೀನು ಜೀವನವನ್ನು ಅನುಭವಿಸ್ಬೇಕಾದ್ರೆ, ಜೀವನವನ್ನು ಒಂದು ಸಾರ್ಥಕತೆಯನ್ನು ಗೈಬೇಕಾದ್ರೆ ನಿನಗೆ ಧೈರ್ಯದಿಂದ ಸಾಹಸ ಮಾಡ್ಕೊಳ್ತಾ ಸಾಗಿಸ್ಬೇಕಪ್ಪ. ಒಂದೇನಾದರೂ ಒಳ್ಳೆಯ ಉದ್ದೇಶ, ಒಳ್ಳೆಯ ಸಂಬಂಧ, ಉತ್ತಮವಾದ ಪ್ರೀತಿ, ಬಾಂಧವ್ಯ ಇವುಗಳನ್ನು ಬಳಸಿಕೊಂಡು ನೀವು ನಡ್ಕೋತ ಹೋಗಬೇಕು. ಒಂದು ಬೇಕಾದಂಥ ಈ ಸಂಗತಿಗಳು, ಸಾಹಿತ್ಯ, ಸಂಗೀತ, ಕಲೆ ಇವುಗಳನ್ನು ಆರಾಧಿಸ್ಕೋತ ನಡಿಬೇಕು. ಸಾಹಸದಿ ಸಾಗದಿರೆ ಪಯಣ ಸೊಗಸೆಲ್ಲಿದೆಯೋ, ನಗುತ್ತ ನಡೆ ತಲುಪು ಗುರಿ ಮುದ್ದು ರಾಮ. ಇನ್ನು ನೋಡ್ರಿ, ಎಷ್ಟು ವರ್ಷ ಬದುಕಿದೆ ಈ ಅವಧಿ ಬದುಕಲ್ಲ. ಯಾಕೆ ನಿಮ್ಮ ಲೈನ್ ಹೇಳಿದರು ಅವರು? ಪ್ರತಿ ವರ್ಷ ಜನರು ಸಣ್ಣ ಮಕ್ಕಳು ಹಿಡ್ಕೊಂಡು ದೊಡ್ಡವ್ರನ್ನ ಹಿಡ್ಕೊಂಡು ಎಲ್ಲರೂ ಅಲ್ಲೆಲ್ಲೆಲ್ಲೆಲ್ಲ ನಂದು ಬರ್ತ್ಡೇ ಬಂತು, ನನ್ನ ಹುಟ್ಟುಹಬ್ಬ ಬಂತು, ನನ್ನ ಬರ್ತ್ಡೇ ಬಂತು, ನನ್ನ ಹುಟ್ಟುಹಬ್ಬ ಬಂತಂತಾರೆ. ಹುಟ್ಟುಹಬ್ಬ, ಜನ್ಮದಿನ, ಎಷ್ಟು ವರ್ಷ ಬದುಕಿದೆ ಈ ಅವಧಿ ಬದುಕಲ್ಲ, ಕಳೆದ ದಿನ ಗುಣ ಹೇಗೆ ಅದುವೇ ನಿಜ ಬಾಳು. ನಿನ್ನೇನು ಮಾಡಿದಪ್ಪ? ನೀನೇನು ಮಾಡಿದೆ ನೀನು? ಜನ್ಮದಿನ ಆಚರಿಸಿ ಇಡಾಗದಿರು ನಗೆಗೆ, ಯೋಗ್ಯತೆಗೆ ಆದ್ಯತೆಯೋ ಮುದ್ದು ರಾಮ. ಜನ್ಮದಿನ ಏನು ಸಂಭ್ರಮ ಪಡ್ತಾರೆ ಜನರು. ಮಕ್ಕಳು ಸಂಭ್ರಮ ಪಡ್ತಾರೆ, ದೊಡ್ಡವರು ಸಂಭ್ರಮ ಪಡ್ತಾರೆ. ಸಂಭ್ರಮ ಬಂತು, ನಮ್ಮ ಹುಟ್ಟಿದ ಬಂತು. ಹಬ್ಬ ಹುಟ್ಟಿದ ಹಬ್ಬದ ಬಗ್ಗೆ ನಾಳೆ ಇನ್ನಷ್ಟು ನಾನು ಹೇಳ್ತೇನೆ. ಭಾಳ ಮಜಾ ಅನ್ನಿಸ್ತು ನನಗೆ. ಜನರು ಹುಟ್ಟು ಹಬ್ಬ ಅಂತ ಅಂದ್ಕೊಳ್ಳಿ, ಎಷ್ಟೊಂದು ಅಭಿನಂದನೆಗಳು. ನಮಸ್ಕಾರ.